ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮುನಸವಾಡಿ ರಾಜನ್ ಸರ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇವತ್ತಿನ ಸಭೆಯ ಕೇಂದ್ರ ಬಿಂದುಗಳು ನನಗೆ ನನ್ನ ಆರಂಭದ ದಿನಗಳಲ್ಲಿ ನನ್ನ ಗುರುವಾಗಿದ್ದ ಶ್ರೀ TJS ಜಾರ್ಜ್ ಅವರು ಹಾಗೂ ನನ್ನ ಆರಂಭದ ದಿನಗಳಲ್ಲಿ ಒಂದು ದಾರ್ಸಿ ವರದಿಗಾರಿಕೆಯನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿದ್ದಂತಹ ಶ್ರೀ ಆಚಾ ಶಿವಣ್ಣ ಅವರು. Being TJS George, I tell you, it's a big challenge. And being Mr. Acha Shivanna, it's a royal challenge. ಇದರಲ್ಲಿ ಎರಡಿದೆ. ಒಂದು, ಜಾರ್ಜ್ ಅವರು ಅವಕಾಶಗಳನ್ನು ತಮ್ಮದಾಗಿಸಿಕೊಂಡು ಯೋಗ ಮತ್ತು ಯೋಗ್ಯತೆಯ ಮೂಲಕ ಒಂದು ವ್ಯಕ್ತಿತ್ವವನ್ನು ವಿಸ್ತಾರ ಮಾಡಿಕೊಂಡು ಅದನ್ನೇ ಒಂದು ವಿನ್ಯಾಸದ ರೂಪದಲ್ಲಿ ಒಂದು ಹೊಸ ಇದನ್ನೇ ಕೊಟ್ಟಂಥವ್ರು. ಶಿವಣ್ಣ ಅವರು ವರದಿಗಾರಿಕೆಯ ಸಾಮರ್ಥ್ಯ, ವರದಿಗಾರನಿಗೆ ಇರಬೇಕಾದಂತಹ ಮಾನಸಿಕ ಸ್ಥೈರ್ಯ, ಸಿದ್ಧತೆ, ಎದುರುಗಡೆ ಇರುವಂಥವರು ಯಾರೇ ಇರಲಿ ಅವರು, ರಿಗಾರ್ಡ್ಲೆಸ್ ಆಫ್ ದರ್ ಕ್ಯಾರೆಕ್ಟರ್, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ ಅದನ್ನು ಹುಡುಕುವಂಥ ಒಂದು ಆ ತಡಕಾಟ, ಆ ತಳಮಳ, ಇದರಲ್ಲಿ ಒರಟತನ ಇತ್ತು. ಅವರಿಗೆ ಒರಟ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂಕೋಚ ಇರಲಿಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ಅವರು ತಲುಪಬೇಕಾದ್ದು ಸೊಸೈಟಿಗೆ, ಜನಗಳಿಗೆ ಅವರು ತಲುಪಬೇಕಾದ್ದು ನಾನು ಯಾವ ರೀತಿ ಇದ್ದೀನಿ ಅನ್ನೋದು ಅವರಿಗೆ ಮುಖ್ಯ ಆಗಿರಲಿಲ್ಲ. ನಮ್ಮ ಮಹದೇವಪ್ಪನವರು ಅವರಿಗೆ ತುಂಬ ಆತ್ಮೀಯರಾಗಿದ್ದವರು ಮೊದಲಿಂದನೂ. ಕೆಲವು ನಿರ್ದಾಕ್ಷಿಣ್ಯ ಸಂಗತಿಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಶಿವಣ್ಣವರು ಬರಹದಲ್ಲಿ ನಾವೀನ್ಯತೆ ಇರಬೇಕು ಅಂತ ಎಂದೂ ಬಯಸಿದವರಲ್ಲ. ಅವರಿಗೆ ಹೇಳಬೇಕಾದ್ದು ವಸ್ತುವನ್ನ, ಸತ್ಯವನ್ನ, ಸತ್ವವನ್ನ, ತತ್ವವನ್ನಲ್ಲ, ಸತ್ಯದ ಮಹತ್ವವನ್ನ ಹೇಳಬೇಕು ಅಂತ. ಹಲವಾರು ಸಂದರ್ಭಗಳಲ್ಲಿ ಕೇವಲ 50-55 ಶಬ್ದಗಳಲ್ಲಿ ಒಂದು ಅದ್ಭುತವಾದ ಸುದ್ದಿಯನ್ನೇ ಅವರು ಸೃಷ್ಟಿಸ್ತಾ ಇದ್ರು. ಒಂದು ಬಹಳ ಜನಕ್ಕೆ ಅದು ಬಹುಶಃ ಮರ್ತೋಗಿರಬೇಕು. ರಾಮಕೃಷ್ಣ ಹೆಗಡೆಯವರ ಕಾಲ, ಮಲ್ಲಿಕಾರ್ಜುನಯ್ಯನವರಿಗೆ ಜ್ಞಾಪಕ ಇರುತ್ತೆ, ಮಹದೇವಪ್ಪನವ್ರಿಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅವರು ಆರಂಭದ ದಿನಗಳಲ್ಲಿ ವಿದೇಶ ಪ್ರವಾಸವನ್ನು ಕೈಗೊಂಡರು. ಗೋಪಾಲ್ ರೆಡ್ಡಿಯವರು ಅವರ ಕಾರ್ಯದರ್ಶಿಯಾಗಿದ್ದರು. ಇವರು ವಿಯೆನ್ನಾಗೆ ಹೋಗ್ತಾರೆ. ವಿಯೆನ್ನಾಗೆ ಹೋಗಿದಾಗ ಇವರ ಬ್ಯಾಗ್ ಏನಿರುತ್ತೆ, ಇವರ ಜೊತೆಯಲ್ಲಿದ್ದಂಥ ಲಗೇಜು, ಇಟ್ ವಾಸ್ ಸ್ಟೋಲನ್. ಆಗ ಈಗಿನ ಅತ್ಯಾಧುನಿಕ ಕಾಲ ಅಲ್ಲ, ಸಂಪರ್ಕ ಟೆಕ್ನಾಲಜಿ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಅಲ್ಲಿಂದ ಒಂದು ಫ್ಯಾಕ್ಸ್ ಬರುತ್ತೆ. ಗೋಪಾಲ್ ರೆಡ್ಡಿ ಅವರು ಒಂದು ಫ್ಯಾಕ್ಸ್ ಕಳಿಸ್ತಾರೆ, ನಮ್ಮ ಎಲ್ಲ ಲಗೇಜು ಇಲ್ಲಿ ಕಳೆದೋಗ್ಬಿಟ್ಟಿದೆ, CM ಡೆಲಿಗೇಷನ್ದು, ಅರೇಂಜ್ ಟು ಸೆಂಡ್ ಅದೆಷ್ಟೋ ಪೌಂಡ್ ಲಂಡನ್ ಎಂಬಸಿ ಕಳಿಸಿ ಅಂತ. ಅಲ್ಲಿದ್ದಂತಹ ಒಬ್ಬ ಕ್ಲಾಸ್ 4 ಎಂಪ್ಲಾಯಿ, ಅವನಿಗೊಂಥರ ಕುತೂಹಲ, ನೋಡಿ CMದೇ ಕಳೆದೋಗಿದೆ, ಯಾವ ಬಿಡಪ್ಪ ನಮಗೇನು ಅನ್ನೋ ಒಂದು ಇದನ್ನು ಸುಮ್ಮನೆ ಅಲ್ಲಿ ವಿಧಾನಸೌಧದ 3ನೇ ಮಹಡಿಯ ಬಲಭಾಗದಲ್ಲೇ ಇದೆ ಮುಖ್ಯಮಂತ್ರಿಗಳ ಕಾರ್ಯಾಲಯ. ಅದನ್ನು ಏನು ಒಬ್ರಿಗೊಬ್ಬರು ಅದನ್ನು ನೋಡ್ತಾ ಇದ್ದಾರೆ. ಸರಿ ಸುಮಾರು 1:45 2 ಗಂಟೆ ಸಂಜೆವಾಣಿಯ ಟೈಮು ಎಕ್ಸ್ಪೈರಿ ಆಗುವಂಥ ಸಂದರ್ಭ ಅದು. 2 ಗಂಟೆ ಮೇಲೆ ಅವರು ತಗೊಳ್ಳೋವಂಥ ಇದೆಲ್ಲ. ಆ ಕಡೆ ಬರ್ತಿದ್ದಂಥ ಶಿವಣ್ಣ
ಕಿವಿಗೋ ಕಣ್ಣಿಗೋ ಎಲ್ಲೋ ಇದು ಬಿತ್ತು. ಬಿತ್ತಾದ್ಮೇಲೆ ಯಾರಿಗೋ ಏನೋ ಹೇಳಿದರು. ಅವರ ಸ್ಟಾಪ್ ಪ್ರೆಸ್ ಇಮ್ಮಿಡಿಯೇಟಾಗಿ ಹೋಗಿ ಅವರ ಮುಖಪುಟದಲ್ಲಿ, ಸಂಜೆವಾಣಿಯ ಮುಖಪುಟದಲ್ಲಿ ಸಾಯಂಕಾಲ 3:15 ಗಂಟೆಗೆ ಅದು ರಾರಾಜಿಸ್ತದೆ. ಇದು ಮುಖ್ಯಮಂತ್ರಿಗಳ ಕಾರ್ಯಾಲಯದವರೆಗೂ ಸರಿಯಾಗಿ ಗೊತ್ತಿಲ್ಲ. ಇದು ಸರ್ವೇ ಸಾಮಾನ್ಯವಾದ ವರದಿಗಾರರಿಗೆ ಆಗಿದ್ದಿದ್ರೆ, ಯಾಕೆಂದರೆ ನಮಗೆ ಅಸೈನ್ಮೆಂಟ್ ಇಲ್ಲದೆ ನಾವೇನು ಮಾಡಲ್ಲ ಮಿಸ್ಟರ್ ರವಿ. ಐ ಶುಡ್ ಬಿ ಅಸೈನ್ಡ್ ಫಾರ್ ವಾಟ್ ಎವರ್ ಐ ಡೂ. ಐ ಆಮ್ ಓನ್ಲಿ ಅಕೌಂಟಬಲ್ ಅಂಡ್ ಆನ್ಸರಬಲ್ ಇಫ್ ಐ ಆಮ್ ಅಸೈನ್ಡ್. ಇಫ್ ಐ ಆಮ್ ನಾಟ್ ಅಸೈನ್ಡ್, ಹೂ ದ ಹೆಲ್ ಕೇರ್ಸ್ ಫಾರ್ ಯು? ಆ ಥರದ ಒಂದು ಸಾಮಾನ್ಯವಾದ ಧೋರಣೆ ಇದು. ಸೊ ಇಂತಹ ಒಂದು ಸೂಕ್ಷ್ಮವಾದ ಮೂಗನ್ನು ಹೊಂದಿದ್ದಂತಹ ಶಿವಣ್ಣ ಹೆಗಡೆ ಅವರು ಬರ್ತಾರೆ. ಬಂದಾಗ ಹಳೆ ಏರ್ಪೋರ್ಟಿಗೆ ಬಂದಾಗ ಫಸ್ಟು ಹೆಗಡೆ ಅವರು ಕರೆದಿದ್ದು ಬೇರೆ ಇನ್ಯಾರು, ಸುಬ್ರಾಯರಿದ್ದರು, ಸತ್ಯ ಇದ್ದರು, ಎಲ್ಲರೂ ಇದ್ದರು. ಬಟ್ ಓನ್ಲಿ ಶಿವಣ್ಣ ಇದ್ದರೆ ಒಂದು ನಿಮಿಷ ಒಳಗಡೆ ಕಳಿಸು. ಶಿವಣ್ಣ ನಿಮ್ಗೆ ಇದು ಹೇಗೆ ಸಿಕ್ತು ಅಂತ ಅವ್ರ ಪ್ರಶ್ನೆ, ಇನ್ನೇನಿಲ್ಲ. ಹೇಗೆ ಗೊತ್ತಾಯ್ತು ನಿಮಗೆ? ಈ ಸೀಕ್ರೆಟ್ನ ಪ್ರೊಫೆಷನಲ್ ಸೀಕ್ರೆಟ್ ಇಲ್ಲ. ಸುದ್ದಿ ಸಂಗ್ರಹ ಮಾಡೋದನ್ನು ಯಾರೂ ಶೇರ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅದು ಲ್ಯಾಪ್ಸ್ ಆಫ್ ದ ಸಿಸ್ಟಮ್ನಲ್ಲೇ ಇರುವಂಥ ದೋಷ. ನಿಮ್ಮ ಆಫೀಸಲ್ಲಿ ಈ ಥರ ದೋಷ ಇದೆ ಅಂತ ಯಾರೂ ಹೇಳಲ್ಲ. ಇಲ್ಲ ಅದು ಹೇಗೋ ಗೊತ್ತಾಯಿತು ಅಂತ ಏನೋ ತಿಳಿಸಿ ಗೋಪಾಲ್ ರೆಡ್ಡಿ ಅವ್ರ ಹತ್ರನೇ ಮಾತಾಡಿದೆ, ಅವರಿಂದ ಏನೋ ಮಾತಾಡ್ತಾ ಇದ್ರು ಅನ್ಸುತ್ತೆ, ಅಲ್ಲಿಂದ ಏನೋ ಗೊತ್ತಾಯಿತು ಅಂತ ಏನು ಮಾಡಿದ್ರು ಇದು ಒಟ್ಟಲ್ಲಿ ಫ್ಯಾಕ್ಟ್ ಈಸ್ ಎ ಫ್ಯಾಕ್ಟ್. ಇಂಥ ಸುದ್ದಿಗಳನ್ನು ತಮ್ಮ ಕಲೀಗ್ಸ್ ಜೊತೆ ತುಂಬ ಹೊರಟು ಅಂತ ಪ್ರವೋಕ್ ಮಾಡಬೇಕು. ಅವರಿಗೆ ಪ್ರವೋಕ್ ಮಾಡಿದಾಗ ಮಾತ್ರ ಅವನು ನನ್ನ ಮೇಲೆ ರೇಗ್ತಾನೆ. ನನ್ನ ಮೇಲೆ ರೇಗೋ ಪ್ರಶ್ನೆ ಇಲ್ಲ, ನನಗೆ ಸವಾಲು ಹಾಕೋ ರೀತಿಯಲ್ಲಿ ಅವನು ಕೆಲಸ ಮಾಡ್ತಾನೆ. ಸಾಯಂಕಾಲ 3 ಗಂಟೆ ನಂತರ ಶಿವಣ್ಣ ಬೇರೆ, 3 ಗಂಟೆವರೆಗಿನ ಶಿವಣ್ಣ ಬೇರೆ. ಈ ಒಂದು ರೂಪ ಪರಿವರ್ತನೆ ಇದೆಯಲ್ಲ, ರೂಪ ಪರಿವರ್ತನೆಯಲ್ಲಿ ಇದ್ದಿದ್ದು ಆ ವೃತ್ತಿಯ ಬಗೆಗಿನ ಬದ್ಧತೆ ಮತ್ತು ತಾನು ಯಾರನ್ನು ಐ ಆಮ್ ಆನ್ಸರಬಲ್ ಟು ಹೂಮ್ ಅನ್ನೋ ಒಂದು ಜವಾಬ್ದಾರಿ. ಈಗ ಟೆಕ್ನಾಲಜಿ ಇರೋದ್ರಿಂದ ಸಾರ್ವಜನಿಕ ವ್ಯಕ್ತಿಗಳ ನಡವಳಿಕೆ ಹೇಗೆ ಎನ್ನುವುದು ಎಲ್ಲರಿಗೂ ಬಟಾಬೈಲಾಗಿರುವಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಅಲ್ಲದೇ ಇರೋ ಒಂದು ಮಾತನ್ನು ನಾವು ಹಂಚ್ಕೋಬೋದು. ಸಾರ್ವಜನಿಕ ಸಂಕೋಚ, ಸಾರ್ವಜನಿಕ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ರಿಗೂ ಕೂಡ ಅದು ಮರೆತೇ ಹೋಗಿದೆ. ಏನೋ ಮಾಡ್ತಿದೀಯಾ ಅಂತ ಒಬ್ಬ ವರದಿಗಾರನ ಗದರಿಸೋದು. ಮೊನ್ನೆನೇ ಹೇಳಿದ್ನಲ್ಲ, ನಿಮಗೆ ಅಷ್ಟು ಗೊತ್ತಿಲ್ವಾ, ಕಾಮನ್ ಸೆನ್ಸ್ ನಿಮಗೆ ಅಂತ. ಇರುವಂತಹ ವ್ಯಕ್ತಿಗೆ ಗೊತ್ತಿರಬೇಕು, ನಾನು ಆ ವರದಿಗಾರನ ಜೊತೆ ಮಾತಾಡ್ತಾ ಇಲ್ಲ, ಐ ಆಮ್ ಸ್ಪೀಕಿಂಗ್ ಟು ದ ಪಬ್ಲಿಕ್. ಜನಗಳ ಜೊತೆ ಮಾತಾಡ್ತಾ ಇರೋದು. ಇಟ್ಸ್ ನಾಟ್ ದ ಇಂಡಿವಿಜುವಲ್. ಈಗ ಅದೇ ಸಲಿಯನ್ನು ನಾನು ತಗೊಂಡು ಏನಯ್ಯ ಅಂತ ನಾನೇನಾದರೂ ಕೇಳಿದರೆ, ಒಂದು ಸಣ್ಣ ಉದಾಹರಣೆ, MN ವಿಜಯೇಂದ್ರ ಈಗಿಲ್ಲ. 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಘುಪತಿಯವರು ವಾರ್ತಾಮಂತ್ರಿ ಆದರು. ವಾರ್ತಾಮಂತ್ರಿ ಆದಮೇಲೆ ನಂದಿ ಬೆಟ್ಟದ ಮಯೂರ ಹೋಟೆಲ್ ಇದೆಯಲ್ಲ, ಮಯೂರ ಹೋಟ್ಲಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ರಘುಪತಿಯವರಿಗೆ ಹಲವಾರು ಜನ ತುಂಬ ಆತ್ಮೀಯವಾದ ಮಿತ್ರರು, ಅದರಲ್ಲಿ ವಿಜಯೇಂದ್ರ ಕೂಡ ಒಬ್ಬ. ಪತ್ರಿಕಾಗೋಷ್ಠಿಯಲ್ಲಿ ರಘು, ವಿಜಯೇಂದ್ರ ಕರೆದಿದ್ದು ಆತ್ಮೀಯತೆ ಮತ್ತು ತಾನು ಏನು ಇಂಪಾರ್ಟೆನ್ಸ್ ಆಫ್ ವಿಜಯೇಂದ್ರ ಏನು ಅಂತ ಬಹುಶಃ ತೋರಿಸ್ಕೊಳ್ಳೋ ಒಂದು ಇದ್ದಿರಬಹುದು. ಬಟ್ ರಘುಪತಿ ಶಾಟ್ ಬ್ಯಾಕ್, ಮಿಸ್ಟರ್ ಕರೆಸ್ಪಾಂಡೆಂಟ್, ಐ ಆಮ್ ದ ಮಿನಿಸ್ಟರ್ ಫಾರ್ ಇನ್ಫಾರ್ಮೇಷನ್, ಕ್ಯಾಬಿನೆಟ್ ಸ್ಟೇಟಸ್. ಈ ಒಂದು ಅಂತರವನ್ನು ನಾವು ಕಾಪಾಡಿಕೊಳ್ಳದೆ ಇದ್ದರೆ, ವರದಿಗಾರ ಇರಬಹುದು ಅಥವಾ ಯಾರೇ
ಅಧಿಕಾರಸ್ಥರಿರ್ಬೋದು, ಸಾರ್ವಜನಿಕ ಡೀಸೆನ್ಸಿ ಅಂತ ನಾವೇನು ಹೇಳ್ತೀವಿ, ನೆಗೆದು ಬಿದ್ದೋಗುತ್ತೆ. ನೆಗೆದು ಬಿದ್ದೋಗಿರೋದಕ್ಕೆ ಶುಡ್ ಬಿ ಕಾಲ್ ಕಲೆಕ್ಟಿವ್ ಇರ್ರೆಸ್ಪಾನ್ಸಿಬಿಲಿಟಿ. ನಾವೆಲ್ಲ ಸಾಮೂಹಿಕ ಜವಾಬ್ದಾರಿಯ ಸೂತ್ರದಲ್ಲಿ ಬದುಕ್ತಾ ಇರುವಂಥ ಈ ಸಮಾಜದಲ್ಲಿ ಸಾಮೂಹಿಕ ಬೇಜವಾಬ್ದಾರಿಯ ಮೂಲಕ ನಾವು ಹಾಳು ಮಾಡ್ತಾ ಇದ್ದೇವೆ ನಮ್ಮ ಶಿಸ್ತನ್ನು, ನಮ್ಮ ಘನತೆಯನ್ನು, ನಮ್ಮ ವಿಶ್ವಾಸಾರ್ಹತೆಯನ್ನು. ಕಂಪ್ಯಾರಿಟಿವ್ಲಿ ಇದಕ್ಕೆ ಸಮಾನಾಂತರವಾಗಿ ನಾನು ಹೇಳ್ತೇನೆ, ಶಿವಣ್ಣ ಎಂದೂ ಕೂಡ ಮಂತ್ರಿಗಳನ್ನು ಸಾರ್ ಅಂತ ಮಾತಾಡಿಸಿದ ಮನುಷ್ಯ ಅಲ್ಲ. ಆ್ಯಂಡ್ ಹಿ ಯೂಸ್ ಟು ವಾರ್ನ್ ಹಿಸ್ ಕಲೀಗ್ಸ್, ರೇ ಯಾಕ್ರಿ ಸಾರ್ ಅಂತ ಕರೀತೀರಿ, ಹಿ ಈಸ್ ಎ ಮಿನಿಸ್ಟರ್, ಕಾಲ್ ಹಿಮ್ ಎಸ್ ಎ ಮಿನಿಸ್ಟರ್, ರೆಸ್ಪೆಕ್ಟ್ ಹಿಮ್. ಸಾಹೇಬ ಯಾಕೆ ಕರೀತೀಯ ಅವನ್ನ, ನೀನು ಕರೆಸ್ಕೋಬೇಡ, ಅವನಿಗೂ ಆ ಥರ ಹೇಳಬೇಡ. ಈ ಪಬ್ಲಿಕ್ ಕಾಂಡಕ್ಟ್ ಇದೆಯಲ್ಲ, ಪಬ್ಲಿಕ್ ಕಾಂಡಕ್ಟ್ನ ನಾವು ಅಟ್ಲೀಸ್ಟ್ ಈಗಂತೂ ಬಿಡಿ, ನೀವು ಯು ಗೋ ಎನಿವೇರ್. ಶಿವಾನಂದ್ ಮೊನ್ನೆ ಕಳಿಸಿದ್ನಲ್ಲಪ್ಪ ಬಂತಾ, ದೀಸ್ ಆರ್ ದ ವರ್ಡ್ಸ್ ದಟ್ ಆರ್ ಬೀಯಿಂಗ್ ಎಕ್ಸ್ಚೇಂಜ್. ಸೊ ಈ ಸಾರ್ವಜನಿಕ ನಡವಳಿಕೆ ಹೇಗಿರಬೇಕು, ಅದನ್ನು ಯಾವ ರೀತಿ ನಮ್ಮ ಅರಿವಿಗೆ ಬಾರದೇ ಇದ್ದಾಗ ಅರಿವಿಗೆ ಬರೋ ಥರ ಕೆಲವು ವ್ಯಕ್ತಿಗಳು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಹೇಳ್ತೇನೆ, ಶಿವಣ್ಣ ಸರ್ಟನ್ಲಿ ಈಸ್ ಎ ಮಾಡೆಲ್, ಎ ರೋಲ್ ಮಾಡೆಲ್. ವರದಿಗಾರನಿಗೆ ಮುಖ್ಯವಾಗಿ ಅಂದರೆ ಬೇಕಾದದ್ದು ಲಾಸ್ಟ್ ವರ್ಡ್ ಇನ್ ಜರ್ನಲಿಸಮ್. ನನಗೆ ಜಾರ್ಜ್ ಹೇಳಿಕೊಟ್ಟಂತಹ ಮಾತಿದು, ಇದನ್ನು ನಂಬಿದ್ದೇನೆ ಮತ್ತು ಇದನ್ನೇ ನಾನು ನಂಬಿಕೊಂಡು ಸೋ ಲಾಂಗ್ ಆಸ್ ಐ ಎಕ್ಸಿಸ್ಟ್, ಲಾಸ್ಟ್ ವರ್ಡ್ ಇನ್ ಜರ್ನಲಿಸಮ್ ಈಸ್ ರೈಟಿಂಗ್. ಮಾಧ್ಯಮದಲ್ಲಿ ಕೊನೆಯವರೆಗೂ ಉಳಿಯೋದು ಅಂದರೆ ಬರವಣಿಗೆ ಮಾತ್ರ. ನೀವು ಟಿ ವಿಲಿರಲಿ ಎಲ್ಲೇ ಇರಲಿ, ಬರಹ ಇದೆಯಲ್ಲ, ಬರಹನೇ ನಿಮ್ಮ ಹಣೆ ಬರಹ. ಈ ಹಣೆ ಬರಹ ಇರಬೇಕು ಅಂತ ಅನಿಸಿದರೆ ಬರಹ ಅನ್ನೋದು ಅಷ್ಟೊಂದು ನಾನು ಇಷ್ಟು ಮಾತಾಡ್ತೇನೆ ಸರ್, ಇದನ್ನು ನೀನು ಬರೆಯಪ್ಪ ಅಂತ ಹೇಳಿದ್ರೆ ನನಗೆ ಆಗಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ವರ್ಡ್ ಪವರ್. ಕೆಲವರಿಗೆ ಮಾತ್ರ ಮಾತನ್ನು ನಮ್ಮ ರವಿ ಬೆಳೆಯರೆ, ನಮ್ಮ ಎಸ್ ಕೆ ಶ್ಯಾಮ್ ಸುಂದರ್, ಎಸ್ ಕೆ ಜಯಶೀಲ್ ರಾವ್, ಜಾರ್ಜ್ ತುಂಬ ರೇರ್. ಬಟ್ ಮಾತಾಡಿದರೆ ಯಾರಾದರೂ ಬಹುಶಃ ಜ್ಞಾಪಕ ಇದ್ದರೆ ಮೀಡಿಯಾ ಅಕಾಡೆಮಿಯರು ಅವರು ವಿಧಾನಸೌಧದಲ್ಲಿ ಬಹುಶಃ ಗರ್ಡನ್ಗಿರಿ ನಾಗರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಒಂದು ಲೆಕ್ಚರ್ ಆರ್ಗನೈಸ್, ಸ್ಪೆಷಲ್ ಲೆಕ್ಚರ್ ಪರ್ಹ್ಯಾಪ್ಸ್, ಅವತ್ತು ಒಂದು ಮಾತು ಹೇಳಿದರು, ಮಾಧ್ಯಮ ಜರ್ನಲಿಸಮ್ ಶುಡ್ ನೆವರ್ ಬಿ ಎ ಪಾಸ್ಟ್ ಟೈಮ್ ಅಂತ. ಕಥಾ ಕಾಲಕ್ಷೇಪ ಆಗಬಾರದು ಅಂದರೆ ಆಗಿದೆ ಅನ್ನೋ ಒಂದು ಅರ್ಥದಲ್ಲಿ ಇಟ್ ಶುಡ್ ನೆವರ್ ಬಿ ಎ ಪಾಸ್ಟ್ ಟೈಮ್ ಅಂತ. ಬಹುಶಃ ಈ ಒಂದು ಕಥಾ ಕಾಲಕ್ಷೇಪ ಇದೆಲ್ಲ ಈಗ ಕಥಾ ಕಾಲಕ್ಷೇಪ ಆಗಿರೋದ್ರಿಂದ ನಾವು ಹರಿಲೋ ರಂಗಹರಿ, ಹರಿಲೋ ರಂಗಹರಿ, ಶ್ರೀಮದ್ ರಮಾರಮಣ ಗೋವಿಂದ ಅನ್ನೋ ಸ್ಥಿತಿಗೆ ನಾವು ಸೊಸೈಟಿನ ನಾವು ತೊಗೊಂಡೋಗ್ತೀವಿ. ನಾವು ನಮಗೇನಿಲ್ಲ, ಯಾವತ್ತೂ ನಾವು ಅಂತರಂಗದ ಅರಿವನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಬಹಿರಂಗ ನಿಲುವುಗಳು ನಮಗೆ ಸಾಕ್ಷಾತ್ಕಾರ ಆಗಲ್ಲ. ಅಂತರಂಗದ ಅರಿವು ಮತ್ತು ಬಹಿರಂಗ ನಿಲುವುಗಳ ನಡುವಣ ಸಂಬಂಧಗಳೇನು? ಅಂತರಂಗದ ಅರಿವು, ನಾನು ಇಲ್ಲಿಂದ ಟೌನಲ್ಲಿ ಹೋಗಬೇಕಾದ್ರೆ 1.5 ಕಿಲೋಮೀಟ್ರ್ ದೂರ ಇದೆ. 1.5 ಕಿಲೋಮೀಟ್ರ್ ಸರಾಸರಿ ಲೆಕ್ಕದಲ್ಲಿ ನಾನು ಹೇಳ್ತೇನೆ 10 ನಿಮಿಷ ಸಾಕು ಅಂತ ಅನ್ನಿಸ್ತೇನೆ. ಬೆಂಗಳೂರಿನ ಈ ಲೆಕ್ಕದಲ್ಲಿ 1.5 ಗಂಟೆ ಆಗ್ಬೋದು. ಇದು ನನಗೊಬ್ಬನಿಗೆ ಗೊತ್ತಾಗಲ್ಲ. ಐ ಶುಡ್ ಸ್ಪೀಕ್ ಟು ರವಿ. ಆಪೋಸಿಟ್ ಅಲ್ಲಿ ಇಲ್ಲಿ ಈ ಥರದ ಎಲ್ಲ ಸಂಗತಿಗಳನ್ನು 4-5 ಜನರ ಜೊತೆ ಡಿಸ್ಕಸ್ ಮಾಡಿದಾಗ ನನ್ನ ಅಂತರಂಗದ ಅರಿವು
ಬಹಿರಂಗ ನಿಲುವಾಗಿ ಸಾಕ್ಷಾತ್ಕಾರ ನಾನು ಮೊದಲು ಏನು ತಿಳ್ಕೊಂಡಿರ್ತೀನಿ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಯಾವ ಥರ ಅಂದರೆ, ನಾನು ಬರೆದಿದ್ದೇ ಸತ್ಯ, ಅದಕ್ಕೆ ಮತ್ತೆ ರಿಯಾಕ್ಷನ್ಸೂ ಇಲ್ಲ, ಎಂಥದೂ ಇಲ್ಲ. ಇದು ಒನ್ ಸೈಡೆಡ್. ಶಿವಣ್ಣ ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್. ಪ್ರತಿಯೊಂದಕ್ಕೂ ಇನ್ನೊಂದು ಮಗ್ಲಿದೆ ಅಂತ. ಒಂದು ರಾಮಕೃಷ್ಣ ಹೆಗಡೆ ಅವರು ಶಿವಣ್ಣ ಹತ್ರ ಮಾತಾಡ್ತಾ ಒಂದು ಹೇಳಿದರು, ಮಿಸ್ಟರ್ ಶಿವಣ್ಣ, ಸೈಕಾಲಜಿಲಿ ಒಂದು ಮಾತಿದೆ, ಇಫ್ ದ ವಿಂಡೋ ಈಸ್ ಹಾಫ್ ಓಪನ್ಡ್ ಮೀನ್ಸ್ ಟು ಸೇ ಇಟ್ ಈಸ್ ಹಾಫ್ ಕ್ಲೋಸ್ಡ್ ಅಂತ. ನೀವು ಅರ್ಧ ಹೇಳಿದ್ದೀರಿ, ಇನ್ನು ಅರ್ಧ ನಾನು ಹೇಳ್ತೀನಿ, ನಾಳೆ ಅದನ್ನು ಬರೋ ಥರ ಮಾಡಿ ಅಂತ. ಇಟ್ಸ್ ಅನ್ ಐ ಓಪನರ್ ಫಾರ್ ಆಲ್ ಆಫ್ ಅಸ್. ವರದಿಗಾರನಿಗೆ ಮುಖ್ಯವಾಗಿ ಇರಬೇಕಾದ ವಿಷಯಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸಾರ್ವಜನಿಕ ಸಂಬಂಧಗಳು ಬೇರೆ, ಸಾರ್ವಜನಿಕ ಸಂಪರ್ಕ ಬೇರೆ. ಸಾರ್ವಜನಿಕ ಸಂಪರ್ಕ ಇಲ್ಲದೆ ಇರುವಂಥ ವ್ಯಕ್ತಿ ಏನಾಗುತ್ತೆ ಅಂದರೆ, ಸ್ಟೇಟ್ಮೆಂಟ್ ಜರ್ನಲಿಸಮ್ಗೆ ನಾವು ಅನಿವಾರ್ಯ ಪ್ರಾರಬ್ಧವನ್ನು ಆಹ್ವಾನ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಸ್ಟೇಟ್ಮೆಂಟ್ ಜರ್ನಲಿಸಮ್ ವಿಜೃಂಭಿಸ್ತಿರುವಂಥ ಒಂದು ಕಾಲ. ಸ್ಟೇಟ್ಮೆಂಟ್ ಜರ್ನಲಿಸಮ್ ಅಷ್ಟೇ. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳ್ದ, ಮೂರನೇ ಅವನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದ. ಇದಷ್ಟೇ. ಈ ಮೂರನ್ನೂ ನಾನು ಒಬ್ಬ ಜವಾಬ್ದಾರಿಯಾಗಿ ತಿಳಿದು ಒಂದು ಸಮಾಜದ ದೃಷ್ಟಿಯಿಂದ ಏನು ಹೇಗೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇಲ್ಲ. ಆ ಕಾರ್ಟಿಯರ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಪೊಸಿಷನ್ ನಮಗೆ ಗೊತ್ತಿಲ್ಲ. ಅದರ ಬೆಲೆ ಎಷ್ಟು, ಅದು ಎಲ್ಲಾಗುತ್ತೆ, ಆ ಹುಬ್ಲೋ, ಆ ಬ್ಯಾಕ್ಗ್ರೌಂಡ್ ಏನು, ಆಗಿಂದೇನಾಗಿತ್ತು, ನಾವೆಲ್ಲಾದ್ರೂ ಅದನ್ನು ಇದು ಮಾಡಿದ್ದೇವ? ಇಂತಹ ವಿಚಾರಗಳ ಬಗ್ಗೆ ತುಂಬ ಆಸಕ್ತಿಯಿಂದ ತಾನೇ ಇದನ್ನು ಮಾಡ್ತಿದ್ದ, ಗೊತ್ತಿರೋವಂಥವ್ರ ಕಡೆ ಗೊತ್ತಿರೋರನ್ನೇ ಬಿಟ್ಟು ಇವತ್ತಲ್ಲ ನಾಳೆ ಆಗಲಿ ಅದನ್ನು ಸಾರ್ವಜನಿಕ ದೃಷ್ಟಿಯಿಂದ ವರದಿಯ ರೂಪದಲ್ಲಿ ಅದು ಬೆಳಕಿಗೆ ಬರೋ ಥರ ಮಾಡ್ತಿದ್ದಂತಹ ಅಪರೂಪದ ವ್ಯಕ್ತಿ ಮಿಸ್ಟರ್ ಶಿವಣ್ಣ. ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಒಂದು ಶಿವಣ್ಣ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಜಾರ್ಜ್ ಅವರ ಬಗ್ಗೆ ಎರಡು ಮಾತಾಡ್ತಾರೆ ಅಷ್ಟೇ. ನಮ್ಮ ರವಿಯವರು ಸವಿಸ್ತಾರವಾಗಿ ಹೇಳಿರೋದ್ರಿಂದ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. 1983ರಲ್ಲಿ ನಾನು ಟೈಮ್ಸ್ ಆಫ್ ಡೆಕ್ಕನ್ ಪತ್ರಿಕೆಯ ವರದಿಗಾರನಾದೆ. ಆಗ ಜಾರ್ಜ್ ಅವರು ಅದರ ಸಂಪಾದಕರು. ನಾವೆಲ್ಲ ಬಬ್ಲಿಂಗ್ ವಿತ್ ಎಂಥೂಸಿಯಾಸಮ್, ನಮ್ಗೆ ಏನೂ ಇಲ್ಲ. ನನ್ನ ಹೆಸರು ರಾಜನ್ ಅಂತ. ಹಿ ಮಿಸ್ಟುಕ್ ಮೀ ಫಾರ್ ಎ ಕೇರಳೈಟ್. ಹಿ ಯೂಸ್ ಟು ಕಾಲ್ ಮೀ ಏ ರಾಜ, ಕಮ್ ಹಿಯರ್ ಈ ಥರ ಕರಿತಾ ಇದ್ರು. ನನಗೆ ತಮಿಳು ಗೊತ್ತಿಲ್ಲ, ಮಲಯಾಳ ಮೊದಲೇ ಗೊತ್ತಿಲ್ಲ. ಬಟ್ ತುಂಬ ಭಾಳ ಅನ್ಯೋನ್ಯವಾಗಿ ಎಲ್ಲ ಮಾತಾಡೋದು. ಸೊ ಈ ರೀತಿಯ ಒಂದು ಸಂಬಂಧಗಳು ಭಾಳ ಶಾರ್ಪ್, ಹೆಚ್ಚು ಮಾತಾಡಲ್ಲ ಅವರು. ಹೀಗೆ ಅವರ ಟೇಬಲ್ ಹೀಗಿರುತ್ತೆ, ಹೀಗೆ ಕ್ರಾಸ್ ಆಗಿರುವಂಥದ್ದು. ಒಂದೇ ಬೆರಳಲ್ಲಿ ಟೈಪ್ ಮಾಡ್ತಾ ಇದ್ದಿದ್ದವರು, ಒಂದೇ ಬೆರಳಲ್ಲಿ ಟೈಪ್ ಮಾಡ್ತಾ ಇದ್ದಿದ್ದು. ವಾಟ್ ಇಸ್ ದೇ ಟುಡೇ, ಒಂದು ಸೆಂಟೆನ್ಸ್ ನೀವೆಷ್ಟು ಬೇಕಾದ್ರೂ ಹೇಳ್ಬೋದು, ಅವ್ರಿಗೆ ಕೇಳ್ತಾ ಇರ್ತಾರೆ ಅಷ್ಟೇ. ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ಡೂ ಎ ಸ್ಟೋರಿ ಆನ್ ದಿಸ್. ಎಂತಹ ವಿಶಿಷ್ಟ ಮನೋಧರ್ಮದ ವ್ಯಕ್ತಿ ಜಾರ್ಜ್ ಅನ್ನೋದಕ್ಕೆ ಬಹಳ ಜನಕ್ಕೆ ಈ ವಿಚಾರ ಗೊತ್ತಿರಲಾರದು ಅಂತ ನಾನು ಭಾವಿಸ್ತೇನೆ. 1983 ಜನವರಿ 11ನೇ ತಾರೀಕು, ಜನವರಿ 10 ಕರ್ನಾಟಕದ ರಾಜಕಾರಣದ ಭೂಪಟವನ್ನು ಬದಲಿಸಿದಂತಹ ಮಹತ್ವದ ದಿನ. ವಿಧಾನಸಭೆಯ ಚುನಾವಣೆಯ ಫಲಿತಾಂಶ 10ನೇ ತಾರೀಕು ಅನೌನ್ಸ್ ಆಯಿತು. 11ನೇ ತಾರೀಕಿನ ಪತ್ರಿಕೆಗಳಲ್ಲಿ ಆಲ್ ಸೆಡ್ ಆ್ಯಂಡ್ ಡನ್. ಟೈಮ್ಸ್ ಆಫ್ ಡೆಕ್ಕನ್ ಪತ್ರಿಕೆ ಕಾಂಗ್ರೆಸ್ಸಿಗರ ಬಂಡವಾಳದಿಂದ ಅದು ಆರಂಭ ಆಗಿದ್ದಂತಹ ಪತ್ರಿಕೆ.
ಜಾರ್ಜ್ ಅವರು ಅವತ್ತಿನ ದಿನದ ಪತ್ರಿಕೆಯ ಡಿಸ್ಪ್ಲೇ ಕಂಟೆಂಟ್ ವೈಯಕ್ತಿಕವಾಗಿ ಆಸಕ್ತಿ ತಗೊಂಡು ಅಗರಂ ನರಸಿಂಹನ್ ಅಂತಿದ್ರು. ಮಾದೇವಪ್ಪ ನೀವು ನೋಡಿರ್ತೀರಿ, ಅಗರಂ ನರಸಿಂಹನ್ ಅಂತಿದ್ರು. ಅಗರಂ ನರಸಿಂಹನ್ ಅವ್ರ ಹತ್ರ ನಾರಾಯಣ ಬಾಬು, ವಿನೋದ್ ನಾಯರ್ ಅಂತ ಇನ್ನೊಬ್ಬರಿದ್ದರು, ಚಂದ್ರ ಬೋಸ್, ಇಷ್ಟು ಜನ ಅವರು ಇಟ್ಕೊಂಡು ಎಂಟೈರ್ ಎಡಿಷನ್ ಪ್ರಿಪೇರ್ ಮಾಡಿದರು. ಚಂದ್ರು ಅಂತ ಒಬ್ಬ ಫೋರ್ಮನ್ ಇದ್ದ. ಆಗ ಪೇಜು ಈ ಥರದ್ದೆಲ್ಲ ಇರಲಿಲ್ಲ ಬಿಡಿ, ಈ ಥರದ್ದೇ ಏನಿರಲಿಲ್ಲ. ಹೀ ಟುಕ್ ಪರ್ಸನಲ್ ಇಂಟ್ರೆಸ್ಟ್. ಬೆಳಿಗ್ಗೆ ಇದನ್ನು ಇದಾಯಿತು. ಈ ವಿಚಾರ ಬಿಡಿ, ಅದು ಆಮೇಲೆ ಅಷ್ಟೊತ್ತಿಗೆ ತದನಂತರದ ಟೈಮ್ಸ್ ಆಫ್ ಡೆಕ್ಕನ್ ಕತೆ ಅದು ಬೇರೆಯೇ ಆಯ್ತದು, ಇರಲಿ. ಟೈಮ್ಸ್ ಆಫ್ ಡೆಕ್ಕನ್ ಕ್ಲೋಸ್ ಆಗೋ ಹಂತದಲ್ಲಿ ಜಾರ್ಜ್ ಎಲ್ಲರನ್ನೂ ಮನೆಗೆ ಸುಮ್ಮನೆ ಹೀಗೆ ಒಂದು ಲಂಚ್ಗೆ ಅಂತ ಕರೆದ್ರು. ಲಂಚಿಗೆ ಕರೆದಾಗ ವಾಶ್ರೂಮ್ ಇತ್ತಲ್ಲ, ವಾಶ್ರೂಮ್ಗೆ ಹೋಗೋ ಥರ ಪ್ರತಿಯೊಬ್ಬರಿಗೂ ಅವರು ಗೋ ದೇರ್, ಜಸ್ಟ್ ವಾಚ್ ಇಟ್. ಅದೇನು ಮಾಡಿದ್ದಾರೆ, ಆ ವಾಶ್ರೂಮಿನ ಹಿಂದೆ ಟೈಮ್ಸ್ ಆಫ್ ಡೆಕ್ಕನ್ ಜನವರಿ 11ರ ತಾರೀಕಿನ ಮುಖಪುಟ ಇತ್ತಲ್ಲ, ಮುಖಪುಟನ ದೊಡ್ಡ ಇದು ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿ ಅದನ್ನು ಹಾಕಿದ್ದಾರೆ. ಅಂದರೆ ಆ್ಯಸ್ ಇಫ್ ಒಂಥರ ನೊಬೆಲ್ ಅವಾರ್ಡ್ ಬಂದಿರೋ ಥರ ತಾನು ಮಾಡಿರುವ ವೃತ್ತಿಪರ ಕೌಶಲ್ಯದ ಒಂದು ಸಿದ್ಧಿಸಿದೆ ನನಗೆ, ನಾನು ಏನು ಮಾಡಿದ್ದೀನಿ ನನಗೆ ಅಂತ. ಬೆಳಿಗ್ಗೆ ನಾವೆಲ್ಲರೂ ಕೂಡ ಏಕಾಗ್ರತೆಯಿಂದ ಗಮನಿಸುವಂತಹ ಒಂದು ತಾಣ ಅಂದರೆ ಬಹುಶಃ ವಾಶ್ರೂಮೇ. ಇಡೀ ಜಗತ್ತಿನಲ್ಲೇ ಅದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಸಂಗತಿ, ಯಾವುದೇ ಧಾವಂತ ಇಲ್ಲದೆ. ಸೊ ಅಂತಹ ಸಮಯದಲ್ಲಿ ಈ ಸೌಂದರ್ಯಾರಾಧನೆ ಪ್ರತಿಯೊಬ್ಬರೂ ಅದನ್ನು ಗಮನಿಸಿದ ಮೇಲೆ ಏನು ರಿಯಾಕ್ಟ್ ಮಾಡ್ತೀರಿ ಅವರಿಗೆ? ಕೊನೆಯದಾಗಿ ಒಂದು ಮಾತು ಮಾತ್ರ ಹೇಳ್ತೇನೆ, ಅವರ ಪ್ರೊಫೆಷನಲ್ ಸ್ಕಿಲ್. ಬೋಫರ್ಸ್ ಕಾಲದಲ್ಲಿ ರಾಮ್ ಜೇಠ್ಮಲಾನಿ ಆ್ಯಂಡ್ ರಾಜೀವ್ ಗಾಂಧಿ ದಿವಸ ಒಂದೊಂದು ಲೆಟ್ರು, ರಾಮ್ ಜೇಠ್ಮಲಾನಿದು, ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ AICC ಪ್ರೆಸಿಡೆಂಟ್ ಆಗಿ ಅವರು ಒಂದು ದಿವಸ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಸ್ಟೋರಿ ಬಂತು ರಾಜೀವ್ ಗಾಂಧಿದು. ರಾಮ್ ಜೇಠ್ಮಲಾನಿನ ನಾಯಿ ಅಂತ ಕರೆದ ರಾಜೀವ್ ಗಾಂಧಿ. ಡಾಗ್ಸ್ ಡೂ ಬಾರ್ಕ್ ಅಂತ ಹೆಡ್ಲೈನು, ಡಾಗ್ಸ್ ಡೂ ಬಾರ್ಕ್ ರಾಜೀವ್, ಇಷ್ಟೇ ಹೆಡ್ಲೈನು. ನೆಕ್ಸ್ಟ್ ಡೇ ರಾಮ್ ಜೇಠ್ಮಲಾನಿ ಶಾರ್ಟ್ ಬ್ಯಾಕ್ ಕಂಟೆಂಟು ಇದೆ. ಎಸ್, ಡಾಗ್ಸ್ ಡೂ ಬಾರ್ಕ್, ಬಟ್ ಅಟ್ ಥೀವ್ಸ್. ಇದನ್ನು ಫ್ಲೈಯರ್ ಆಗಿ ಮೇಲ್ಗಡೆ ಅದನ್ನು ಡಿಸ್ಪ್ಲೇ ಮಾಡಿದ್ದು. ನೀವು ಪೂರ್ತಿ ಸ್ಟೋರಿ ಓದಬೇಕಾದಿಲ್ಲ, ಬರೀ ಓನ್ಲಿ ದ ಹೆಡ್ಲೈನ್. ಡಾಗ್ಸ್ ಡೂ ಬಾರ್ಕ್ ಬಟ್ ಅಟ್ ಥೀವ್ಸ್. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಜಾರ್ಜ್ಗೆ ಅವರಿಗಿದ್ದಿದ್ದು ನಂಬರ್ 1 ಇಂಟೆಲೆಕ್ಟ್, ದ ಅದರ್ ಈಸ್ ವಿಷನ್, above all its application. ಈ ಅಪ್ಲಿಕೇಶನ್ನಲ್ಲಿ ಶಿವಣ್ಣ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವರದಿಗಾರಿಕೆಯ ಮಟ್ಟಿಗೆ ಹಿಂದೆ ಬಿದ್ದಂಥವರಲ್ಲ. ನನ್ನ ಸಮಯದ ಹದ್ದು ಮೀರಿ ಮಾತಾಡಿದ್ದೇನೆ. ಮತ್ತೆ ಯಾವಾಗಾದ್ರೂ ಇದೇ ಥರದಿದ್ದಾಗ ನಾನು ಮತ್ತೆ ಕ್ಷಮಿಸಿ. ನಮಸ್ಕಾರ. ರಾಜನ್ ಸರ್ ಅವರಿಗೆ